ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನವೂ ಹೊಸ ಜೀವನ, ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ದಿನವೂ ಕಲಿಯೋದಿದ್ದದ್ದೇ. ಅದೇ ರೀತಿ ನಾವು ಪ್ರತಿಯೊಂದು ದಿನವೂ ನಾವು ಕಲಿಯುವಂಥದ್ದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ. ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಬೆಳಿಗ್ಗೆನೆ ನಾನು 5:30ಗೆ ಎದ್ದೆ. 5:30ಗೆ ಎದ್ದು ಬೆಚ್ಚೆಲ್ಲ ಮಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬಿಡಬಾರ್ದು, ನಾವು ಎದ್ದಿದ ತಕ್ಷಣ ಮಡಚಿಡೋಂಥದ್ದು ನಮ್ಮ ಕ್ರಮ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾನು ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಮಗನಿಗೆ ಟಿಫಿನ್ ಕೂಡ ಕೊಟ್ಟು ಕಳಿಸ್ಬೇಕಲ್ವಾ, ಅದರಿಂದ ಮೊದಲಿಗೆ ನಾನು 4 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನು, ನಂತರ ಸಾಸಿವೆ ಹಾಕೊಂಡೆ, ಮತ್ತೆ ಕರಿಬೇವು ಕೂಡ ಹಾಕೊಂಡೆ. ಈ ರೀತಿ ಒಗ್ಗರಣೆ ನಾವು ರೆಡಿ ಮಾಡ್ಕೊಳ್ತು. ಮತ್ತೆ ನಾನೊಂದೆರಡು ಆನಿಯನ್ ಹಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಕಿದಾಗ ಎಲ್ಲವನ್ನು ಕೂಡ ನಾವು ಒಂದೊಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಒಂದು ನಮಗೆ ಸ್ಪೈಸಿ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 5 ಹಾಕೊಂಡಿದ್ದೀನಿ ಅಷ್ಟೇ, ನಾವು ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಅದರಿಂದ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ ಟರ್ಮರಿಕ್ ಪೌಡ್ರು ಒಂದು 1/2 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕೊಳ್ಳಿ, ಜಾಸ್ತಿ ಹಾಕಬೇಡಿ, ನೋಡಿಕೊಂಡು ಹದವಾಗಿ ಹಾಕಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಮತ್ತೆ ಇವಾಗ ನಾನು ಅನಿಲ್ ಶಾವಿಗೆನ ಆಲ್ರೆಡಿ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಬಿಸಿನೀರಿಗೆ ಹಾಕಿ ಬಾಯ್ಲ್ ಮಾಡ್ಕೊಳ್ಬೇಕು. ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಮಾಡ್ಕೋಬಾರ್ದು, ಇಲ್ಲದ್ರೆ ಅದೊಂಥರ ಏನೋ ಅಂಟಂಟ ಥರ ಆಗಿಬಿಡುತ್ತೆ. ಅದು ಜಾಸ್ತಿ ಬೆಂದರೆ ಚೆನ್ನಾಗಿ ಉದುರಾಗಿ ಬರಲ್ಲ ಶಾವಿಗೆ ಬಾತು. ಅದರಿಂದ ಇವಾಗ ರೆಡಿ ಆಗಿದೆ. ಅದನ್ನು ಕೂಡ ನಾನು ಒಗ್ಗರಣೆ ಹಾಕಿರೋದಕ್ಕೆ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸಾಲ್ಟ್ ಹಾಕಿ, ಆಲ್ರೆಡಿ ಬೇಯುವಾಗ ಸ್ವಲ್ಪ ಸಾಲ್ಟ್ ಹಾಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ನಂತರ ಕೊನೆಗೆ ನಾನು ತೆಂಗಿನಕಾಯಿ ತುರಿನ ಹಾಕಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಫೈನಲಿ ಆಗಿ ಎಲ್ಲ ರೆಡಿ ಆಗಿದೆ. ಬೇಕಿದ್ರೆ ನಿಮಗೆ ಆಪ್ಷನಲ್ ಆಗಿ ನಾನು ಹೇಳ್ತಾ ಇರೋಂಥದ್ದು ಲೆಮನ್ ಜ್ಯೂಸ್ ಬೇಕಿದ್ರೆ ಹಾಕ್ಕೊಳ್ಳಿ, ಅದು ಕೂಡ ಟೇಸ್ಟ್ ಆಗಿರುತ್ತೆ. ಓಕೆ, ನಾನು ಹಾಕ್ಕೊಂಡಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಶಾವಿಗೆ ಬಾತ್ ರೆಡಿ ಆಗಿದೆ, ಸೂಪರ್ ಆಗಿರುತ್ತೆ. ಅದರೊಟ್ಟಿಗೆ ನಾನು ಎಗ್ ಕೂಡ ಬೇಯಿಸ್ಕೊಂಡಿದ್ದೆ. ಮಾರ್ನಿಂಗ್ ಟೀ ಕೂಡ ರೆಡಿ ಆಗಿದೆ. ಟಿಫಿನ್ಗೆ ಇವಾಗ ಶಾವಿಗೆ ಬಾತ್, ಆಮೇಲೆ ಟೀ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ತಬ್ಕೊಂಡು ಮಲ್ಕೊಂಡಿದ್ದಾರೆ ನೋಡಿ, ಮನುಷ್ಯರ ತರ. ವೆಜ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ. ಮತ್ತೆ ವೆಜಿಟೇಬಲ್ ಏನೇನು ಬೇಕು ಅದನ್ನೆಲ್ಲ ಬ್ರೆಡ್ ಸೆಂಟ್ರಲ್ಲಿ ಇಟ್ಟು ಅದನ್ನು ನಾನೀಗ ಸ್ಯಾಂಡ್ವಿಚ್ ಮೇಕರಲ್ಲಿ ಈ ರೀತಿ ಮುಚ್ಚಿಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ಸ್ಯಾಂಡ್ವಿಚ್ನ ನಾನು ಶಾರ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ, ಆಲ್ರೆಡಿ ನೀವು ನೋಡ್ಬೋದು. ಅದೇ ರೀತಿ ಇವಾಗ ರೆಡಿ ಆಗಿದೆ ಸ್ಯಾಂಡ್ವಿಚ್ ಕೂಡ, ವೆಜ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇದು ಟೀ ಟೈಮಿಗೆ ನನಗೆ ಸ್ನ್ಯಾಕ್ಸ್ ಇರಲೇಬೇಕಾಗುತ್ತೆ, ಏನಾದರೂ ಒಂದು ತಿನ್ನೋಣ ಅನಿಸುತ್ತೆ ಅಥವಾ ಸಂಜೆ ಟೈಮಲ್ಲಿ. ಅದರಿಂದ ಮಗನಿಗೆ ಮತ್ತೆ ನನಗೆ ಮಾಡ್ಕೊಂಡಿದ್ದೀನಿ ಸ್ಯಾಂಡ್ವಿಚ್ನ, ನೋಡ್ತಾ ಇರ್ಬೋದು. ಇದು ರೆಡಿ ಆಗಿದೆ. ಬೇಬಿ ಡಾಲ್. ಇಲ್ಲಿ ನೋಡಿ, ಒಬ್ರು ಮಗನಿಗೆ ಹೇಳ್ಕೊಡಕ್ಕೆ ಲೆಕ್ಚರ್ ಬಂದಿದ್ದಾರೆ, ಜಾನಿ ಅಂತೇಳಿ ಅವ್ರ ಹೆಸರು. ಫುಲ್ ಡಿಸಿಪ್ಲಿನ್ ಡೀಸೆಂಟಾಗಿ ಹೇಳ್ಕೊಡ್ತಿದ್ದಾರೆ ನೋಡಿ. ನಾವು ನೋಡಿ ಅಡುಗೆ ಮಾಡ್ತಾ ಇದ್ದೀವಿ. ಜನಕ್ಕೆ 3 ಆಮ್ಲೆಟ್ ಮಾಡಿದ್ದಾರೆ ಹಸ್ಬೆಂಡ್. ಇವತ್ತಿನ ದಿನ ಈ ರೀತಿ ಇತ್ತು. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದ.